winner is... And the winner is Hemant M. Rao for Sapta Sagar Dache Ilo Site A. Thank you, Saima. Firstly, I would like to thank my team. I always say this everywhere. ಒಂದು ಸಿನಿಮಾ ಮಾಡ್ಬೇಕಾದ್ರೆ ಒಂದು ಇಡೀ ತಂಡದ ಸಹಾಯ ಇಲ್ಲದೆ ಸಿನಿಮಾ ಮಾಡೋಕ್ಕಾಗಲ್ಲ. ಸೊ ದಿಸ್ ಅವಾರ್ಡ್ ಈಸ್ ಆನ್ ಬಿಹಾಫ್ ಆಫ್ ಮೈ DOP ಅದ್ವೈತ್, ಮೈ ಮ್ಯೂಸಿಕ್ ಡೈರೆಕ್ಟರ್ ಚರಣ್, my entire sound team, every single actor. I'm so thankful that I went on this journey and every single person came along and made it such a fulfilling journey. And I also want to remember my mom, my dad, and my family, my wife and 2 dogs, without whom it's not possible for me to go out and do work. So thank you. Thank you so much. We will move on to our Best Film category of 2023. So the next award is Best Film Kannada, and the nominee... Katera from Rockline Entertainments, Rockline Venkatesh. ಎಲ್ಲರಿಗೂ ನಮಸ್ಕಾರ. ಈ ಸುಂದರವಾದಂಥ ವೇದಿಕೆಯಲ್ಲಿ ಇವತ್ತು ಸೈಮಾ ಆಫ್ಕೋರ್ಸ್ ಪ್ರತಿ ಸೈಮಾ ಅವಾರ್ಡ್ ಫಂಕ್ಷನಲ್ಲಿ ಹೊಸ ಟ್ಯಾಲೆಂಟ್ಗಳಿಗೆ ಎಂಕರೇಜ್ ಮಾಡ್ತಾ ಪ್ರತಿಯೊಬ್ಬರನ್ನು ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಮಾಡೋದಕ್ಕೆ ಉತ್ತೇಜನ ಮಾಡ್ತಾ ವರ್ಷ ಈ ಥರ ಅವಾರ್ಡ್ಗಳು ಕೊಟ್ಕೊಂಡು ಬರ್ತಾ ಇರ್ತಾರೆ. ಸೊ ಥ್ಯಾಂಕ್ ಯು ಸೈಮಾ, ಒಳ್ಳೆಯದಾಗಲಿ. ಈ ಅವಾರ್ಡ್ ನಮ್ಮ ಕಾಟೇರ ಚಿತ್ರದ ಎಂಟೈರ್ ಎಲ್ಲರಿಗೂ ಈ ಅವಾರ್ಡ್ ಸೇರುತ್ತೆ. ಸ್ಪೆಷಲಿ ದರ್ಶನ್, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ಕಾಟೇರ ಸಿನಿಮಾದ ಚಿತ್ರತಂಡ, ಹೀರೋಯಿನ್ ಅವ್ರು ಇಲ್ಲೇ ಇದ್ದಾರೆ, ಆರಾಧನಾ ಅವರು, ಹರಿ ಸರ್ ಇಲ್ಲಿದ್ದಾರೆ. ಕ್ಯಾನ್ ಯು ಪ್ಲೀಸ್ ಹ್ಯಾವ್ ಯು ಆನ್ ಸ್ಟೇಜ್? ರಾಕ್ಲೈನ್ ಸರ್, ಅದ್ಭುತವಾದಂಥ ಸಿನಿಮಾಗಳನ್ನ ನೀಡ್ತಾ ಇದ್ದೀರಾ ನೀವು. ಕಳೆದ ವರ್ಷ ಸಿನಿಮಾ ರಂಗಕ್ಕೆ ಒಂದು ಅದ್ಭುತವಾದಂಥ ಹಿಟ್ ಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಲಾಸ್ಟ್ ಓವರಲ್ಲಿ 6 ಹೊಡೆದ ಹಾಗೆ ವರ್ಷದ ಕಡೆಗೆ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾನ ನೀಡಿದ್ದೀರಾ. ನಿಮ್ಮ ಪ್ರೊಡಕ್ಷನ್ ಹೌಸಿಂದ ಬಂದಿರುವಂತಹ ಸಿನಿಮಾಗಳು ಹಲವಾರು, ಐ ಥಿಂಕ್ ಎಲ್ಲ ಲೆಜೆಂಡ್ಸ್ ಜೊತೆಗೆ ನೀವು ಸಿನಿಮಾ ಮಾಡಿದ್ದೀರಾ. ಕಾಟೇರ ಸಿನಿಮಾದ ಮೊದಲನೇ ಕಥೆನ ನೀವು ಕೇಳಿದಾಗ ನಿಮಗೇನು ಅನಿಸಿತ್ತು? ನೀವು ಹೇಳಿದ್ದು ತುಂಬ ಒಳ್ಳೆಯ ಒಂದು ಮಾತು. ಏನು ಅಂದರೆ ಕನ್ನಡ ಚಿತ್ರರಂಗಕ್ಕೆ ತುಂಬ ಅವಶ್ಯಕತೆ ಇತ್ತು, ಒಂದು ತುಂಬ ದೊಡ್ಡ ಹಿಟ್ ಆಗುವಂಥ ಒಂದು ಚಿತ್ರ ಬೇಕು ಅಂತ. ಒಂದು ಒಳ್ಳೆ ತುಂಬ ದೊಡ್ಡ ಹಿಟ್ ಆಗುವಂಥ ಒಂದು ಚಿತ್ರನ ಮಾಡಿಕೊಟ್ಟಿದ್ದು ನಾವಲ್ಲ, ನಮ್ಮ ಕನ್ನಡ ಪ್ರೇಕ್ಷಕರು. ಅದರಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ತುಂಬ ಸಂತೋಷವಾದಂಥ ವಿಷಯ, ಮಾಲಾಶ್ರೀ ಅವರು ಇಡೀ ಕನ್ನಡ ಚಿತ್ರರಂಗದಲ್ಲಿ ಅವರ ಹೆಸರನ್ನ ನಾವೇನು ಹೇಳೋದು ಬೇಕಾಗಿಲ್ಲ, ಅವರ ಸಾಧನೆಯೂ ನಾವೇನು ಹೇಳೋದು ಬೇಕಾಗಿಲ್ಲ. ಅಷ್ಟು ತುಂಬ ದೊಡ್ಡ ನಟಿ. ಅವರ ಮಗಳನ್ನು ಚಿತ್ರರಂಗಕ್ಕೆ ಒಂದು ಹೀರೋಯಿನ್ ಆಗಿ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಸೊ ಮೊದಲನೇ ಚಿತ್ರದಲ್ಲೇ ಆರಾಧನಾ ರಾಮ್ ಎಷ್ಟು ಅದ್ಭುತವಾದಂಥ ಒಂದು ನಟನೆ ಮತ್ತು ನೃತ್ಯನೂ ಅಷ್ಟೇ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಭಗವಂತ ಇನ್ನೂ ಚೆನ್ನಾಗಿ ಅವ್ರ ತಾಯಿ ಥರ ಬೆಳೆಸಲಿ ಅನ್ನೋದೇ ನನ್ನ ಆಸೆ. ಹಾಗೆ ಹರಿ ಮ್ಯೂಸಿಕ್ ನೀವೆಲ್ಲರೂ ಕೇಳಿದ್ದೀರಾ, ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ. ಅದರಲ್ಲಿ ತುಂಬ ದೊಡ್ಡ ಹಿಟ್ಟಾದಂಥ ಒಂದು ಹಾಡು ಮಗ್ಲಿ ಅವ್ರು ಹಾಡಿದ್ದಾರೆ, ಎಷ್ಟು ಚೆನ್ನಾಗಿ ಹಾಡಿದ್ದಾರೆ. ಅಷ್ಟು ಒಳ್ಳೆ ಚಿತ್ರಕ್ಕೆ ಇವೆಲ್ಲ ಮುತ್ತುಗಳನ್ನ ಪೋಣಿಸ್ಕೊಟ್ಟು ಒಂದು ದೊಡ್ಡ ಯಶಸ್ವಿ ಆಗಬೇಕು ಅನ್ನೋ ಒಂದು ಚಿತ್ರನ ಮಾಡಿಕೊಟ್ಟಿದ್ದು ಈ ಸಂದರ್ಭದಲ್ಲಿ ನಾನು ದರ್ಶನ ನೆನೆಸ್ಕೊಳ್ತಾರೆ ತಪ್ಪಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಬಹಳ ಧನ್ಯವಾದಗಳು ಅಣ್ಣ. ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಹಲವಾರು ಕೊಡುಗೆಗಳನ್ನ ನೀಡ್ತಾರೆ. ಇಡೀ ತಂಡಕ್ಕೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೈಮಾ, ಥ್ಯಾಂಕ್ ಯು.